ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಈ ಸ್ನೇಹ ಪ್ರೀತಿ ಗೌರವ ಹೇಗಿದೆ ನಿಮಗೆ? ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚೆನೂ ನಂಗೆ ತುಂಬ ಕಮ್ಮಿ ಫ್ರೆಂಡ್ಸು. ಆ ಥರ ಅಷ್ಟು ಅಂದರೆ ಫ್ರೆಂಡ್ಸ್ ಇದ್ದಾರೆ, ತೀರಾ ಮನಸ್ಸಿಗೆ ಹತ್ರ ಆಗಿರೋದು ಅಂದರೆ ಒಂದು 2-3 ಜನ ಅಷ್ಟೇ ನನಗೆ. ಅವ್ರ ಜೊತೆ ನಾನು ತುಂಬ ಚೆನ್ನಾಗೇ ಇದೆ, ಅವ್ರ ಹತ್ರ ಡಿಸ್ಕಸ್ ಮಾಡಿದೆ ನಾನು ಹೊರಗೋದೆ. ಅಲ್ಲೂ ಅಷ್ಟೇ ಲೈಕ್ ಎಲ್ಲರ ಜೊತೆ ಚೆನ್ನಾಗಿದ್ದೆ, ಎಲ್ರಿಗೂ ಗೌರವ ಕೊಡ್ತೀನಿ ನಾನು, ಎಲ್ಲರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ನನ್ನ ಮನ್ಸಿಗೆ ನೋವು ಮಾಡಿದವ್ರಿಗೂ ಸಹ ನಾನು ಗೌರವ ಕೊಡೋವಂಥ ಹುಡುಗಿನೇ. ಅಲ್ಲಿ 1-2-3 ಜನ ತುಂಬ ಸಪೋರ್ಟಿವ್ ಆಗಿರ್ತಾ ಇದ್ರು ಒಳಗಡೆ ಅಷ್ಟೇ. ನನಗೆ ನನ್ನ ಹೆಂಗೆ ಟ್ರೀಟ್ ಮಾಡ್ತಾರೆ ನಾನು ಅದೇ ರೀತಿ ಇರ್ತೀನಿ. ಅವ್ರು ನನಗೆ ಹರ್ಟ್ ಮಾಡಿದ್ರು ಅವ್ರ ಜೊತೆ ನಾನು ಚೆನ್ನಾಗೇ ಇರ್ತೀನಿ, ಅವ್ರು ನನಗೆ ನೋವು ಮಾಡ್ತಿದ್ರು ನಾನು ಖುಷಿಯಾಗೇ ಇರ್ತೀನಿ. ಅದು ಹಂಗಂತಂದ್ಬಿಟ್ಟು ನಾನು ಫೇಕಾಗಿ ಎಲ್ಲೋ ಇದು ಮಾಡೋದಲ್ಲ. ಹೋಗ್ಲಿ ಬಿಡು, ನಾನು ತಿರ್ಗಿಸ್ ಮಾತಾಡಿ ಅವ್ರ ಮನಸ್ಸಿಗೆ ಯಾಕೆ ನೋವು ಮಾಡಬೇಕು ಅಂತ ಆ ನೋವು ನಾನೇ ತೊಗೊಂಡು ಸುಮ್ಮನೆ ಆಗ್ತೀನಿ. ಈ ಎಲ್ಲ ಗೌರವನ ನಾವು ಹೊರಗಡೆ ನೋಡಿದಾಗ ನೀವು ಬಿಗ್ ಬಾಸ್ ಇಂದ ಮುಂಚೆ ಹೋಗುವಾಗ ಎಲ್ಲರ ಹತ್ರ ಸ್ನೇಹದಿಂದ ಇರ್ತೀರಾ, ನಗ್ತಾ ಮಾತಾಡ್ತಾ ಇರ್ತೀರಾ, ಒಳಗಡೆನೂ ಹಾಗೆ ಇರ್ತೀರಾ. ಆದ್ರೆ ಒಮ್ಮೆ ಮಾತ್ರ ಹುಡುಕ್ತೀರಾ ನಾಮಿನೇಷನ್ ಬಂದಾಗ, ಹೆಸರು ಯಾಕೆ ತಗೊಂಡೆ, ನಂಗೆ ಬಕೆಟ್ ಹಿಡಿಯಕ್ಕೆ ಬರಲ್ಲ, ನಾನು ಇರೋದೇ ಹೀಗೆ. ಯಾಕೆ ಮೇಡಮ್? ಅಲ್ಲಿ ಏನಾಯ್ತು ಅಂತಂದ್ರೆ, ಫಸ್ಟ್ ನಾವು ನರ್ಕದಲ್ಲಿದ್ದಾಗ ಎಲ್ಲರೂ ಯುನಿಟಿ ಆಗಿರ್ತೀವಿ, ತುಂಬಾ ಚೆನ್ನಾಗಿರ್ತೀವಿ. ಅಂಡ್ ಅವ್ರು ಶಿಶಿರ್ ಅವ್ರು ನನ್ನ ನಾಮಿನೇಟ್ ಮಾಡಿದ, ಅವಾಗಲೇ ನಾನು ಬಕೆಟ್ ಹಿಡಿಯೋಕೆ ಬರಲ್ಲ ಅಂತ. ಅವರು ಡೈರೆಕ್ಟ್ ಅಂದರೆ ನರ್ಕ ಸ್ವರ್ಗ ಅಂತ ಬಂದಾಗ ನರ್ಕದಲ್ಲಿ ನಾವೆಲ್ಲರೂ ತುಂಬ ಯೂನಿಟಿ ಆಗಿರ್ತೀವಿ. ಆಚೆ ಬಂದ ತಕ್ಷಣ ಸಡನ್ ಆಗಿ ಫಸ್ಟ್ ಹೆಸ್ಟೇ ಡೈರೆಕ್ಟ್ ನಾಮಿನೇಷನ್ಸ್ ಅಂತ ಬಂದಾಗ ನನ್ನ ಹೆಸರೇ ಆಗಿರುತ್ತೆ ಅನುಷಾ ಅಂತ. ಮೊದಲನೇ ದಿನ ಅದಕ್ಕೂ ಮುಂಚೆ ಅವ್ರು ಕ್ಯಾಪ್ಟನ್ ಆಗಕ್ಕೆ ನಾನು ಅವ್ರು ಕ್ಯಾಪ್ಟನ್ ಆದಾಗ ನಾನು ತುಂಬ ಖುಷಿ ಪಟ್ಟಿರ್ತೀನಿ. ಟಾಸ್ಕ್ಗಳಲ್ಲೂ ಶಿಶಿರ್ ಕ್ಯಾಪ್ಟನ್ ಆಗ್ಬೇಕಾ, ಸುರೇಶ್ ಅವ್ರು ಕ್ಯಾಪ್ಟನ್ ಆಗ್ಬೇಕಾ ಅಂದಾಗ ನಾನು ಶಿಶಿರ್ ಅಂತ ಹೇಳಿರ್ತೀನಿ. ಅಂಡ್ ನಾಮಿನೇಷನ್ಸ್ ಅಲ್ಲೂ ಅಷ್ಟೇ, ಸುದೀಪ್ ಸರ್ ಕೇಳ್ತಾರೆ ಯಾರು ಸೇಫ್ ಆಗಬೇಕು ಅಂತ ಅಂದಾಗ್ಲೂ ಕೂಡ ನಾನು ಶಿಶಿರ್ ಅಂತಾನೆ ಹೇಳಿರ್ತೇನೆ. ಸೊ ಇಷ್ಟು ಸಪೋರ್ಟಿವ್ ಆಗಿ ನಾನಿದ್ದೆ. ಬಟ್ ನಾಮಿನೇಷನ್ಸ್ ಅಂತ ಬಂದಾಗ ಅವ್ರು ಕೊಟ್ಟಿದ್ ರೀಸನ್ ಇಷ್ಟ, ಮಾಡ್ಲಿ, ನಾನ್ ಸಪೋರ್ಟಿವ್ ಆಗಿದ್ದೀನಿ ಅಂದಿದ ತಕ್ಷಣ ಅವ್ರು ನನಗೆ ಸಪೋರ್ಟ್ ಮಾಡ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಅವ್ರು ಕೊಟ್ಟಿದ್ ರೀಸನ್ ಯಾವ ತರ ಅಂದ್ರೆ, ಹೊರಗಡೆದು ಒಳಗಡೆದು ಕನ್ಫ್ಯೂಷನ್ಸ್ ಇದೆ, ಹಾಗಾಗಿ ಅವರಿಗೆ ಡೈರೆಕ್ಟ್ ನಾಮಿನೇಟ್ ಮಾಡ್ತಾ ಇದ್ದೀನಿ. ನಾನು ಹೊರಗಿನ ವಿಷಯ ಯಾವತ್ತೂ ಮನೇಲಿ ಮಾತಾಡಿದ್ರೆ ಬಹುಶಃ ಟೆಲಿಕಾಸ್ಟ್ ಆಗಿರ್ತಾ ಇತ್ತು. ಅಂಡ್ ಹೊರಗಡೆದು ಒಳಗಡೆದು ಕನ್ಫ್ಯೂಷನ್ಸ್ ನನಗಿಲ್ಲ. ನನ್ನ ಲೈಫಲ್ಲಿ ತುಂಬ ಕ್ಲಾರಿಟಿ ಇರೋ ಹುಡುಗಿ ನಾನು ಯಾವುದೇ ಡಿಸಿಷನ್ಸ್ ತೊಗೊಂಡ್ರು, ನಾನು ಏನೇ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು ಅದಕ್ಕೆ ತುಂಬ ಕ್ಲಾರಿಟಿಯಿಂದ ಕೊಟ್ಟಿರ್ತೇನೆ. ಅದರಿಂದ ಬರೋ ಪ್ರತಿಕ್ರಿಯೆಗಳು ನನಗೆ ಗೊತ್ತಿರುತ್ತೆ. ಈಗ ನಾನೊಂದು ಒಬ್ರಿಗೇನೋ ಒಂದು ಅಂತ ಇದ್ದೀನಿ ಅಂದರೆ ಅದು ಹ್ಯಾಪಿ ರಿಯಾಕ್ಷನ್ ಆಗಿರ್ಬೋದು ಅಥವಾ ಕೋಪದ ರಿಯಾಕ್ಷನ್ ಆಗಿರ್ಬೋದು. ಹ್ಯಾಪಿ ರಿಯಾಕ್ಷನ್ ಆದರೆ ನಾನು ಹೇಗೆ ಫೇಸ್ ಮಾಡಬೇಕು, ಕೋಪದ ರಿಯಾಕ್ಷನ್ ಆದರೆ ಹೇಗೆ ಫೇಸ್ ಮಾಡಬೇಕು ಅನ್ನೋದು ನನಗೆ ತುಂಬ ಕ್ಲಾರಿಟಿ ಇರುತ್ತೆ. ನಾನು ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಬದ್ಧವಾಗಿರ್ತೀನಿ. ಆ ಥರ ಇರೋ ಹುಡುಗಿಗೆ ಬಂದು ನಿಮಗೆ ಹೊರಗಡೆದು ಒಳಗಡೆದು ಕನ್ಫ್ಯೂಷನ್ಸ್ ಇದೆ, ಹಾಗಾಗಿ ನಿಮ್ಮನ್ನು ಡೈರೆಕ್ಟ್ ನಾಮಿನೇಟ್ ಮಾಡ್ತಿದ್ದೀನಿ ಅಂತಂದಾಗ ನನಗೆ ಬೇಜಾರಾಗುತ್ತೆ. ಇಷ್ಟು ದಿನ ನಾನು ನಿಮ್ಮ ಜೊತೆ ಚೆನ್ನಾಗೇ ಇದ್ದೆ, ಈ ತರ ನೀವು ಒಂದು ರೀಸನ್ಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ನೀವೇನೋ ಹಂಗಂದ್ಬಿಟ್ಟು ನನ್ನ ನಾಮಿನೇಟ್ ಮಾಡಬೇಡಿ ಅಂತಾನು ಏನಲ್ಲ. ನನ್ನನ್ನ ನಾಮಿನೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ನಾನು ಯಾರಿಗೂ ಹೋಗಿ ಬಕೆಟ್ ಹಿಡಿಯೋದು, ಹೌದು, ನಿಮ್ ಜೊತೆ ಚೆನ್ನಾಗಿರೋದು, ನಿಮ್ ಜೊತೆ ಚೆನ್ನಾಗಿದ್ದ ತಕ್ಷಣ ನೀವು ನನ್ನ ನಾಮಿನೇಟ್ ಮಾಡಲ್ಲ. ಆ ತರ ಡ್ರಾಮಾ ಮಾಡಕ್ಕೆಲ್ಲ ನನಗೆ ಬಕೆಟ್ ನಡೀತಾ ಇದೆಯಾ ಮೇಡಮ್ ಒಳಗಡೆ? ಅಫ್ಕೋರ್ಸ್ ಬಕೆಟ್ ಅನ್ನೋದಕ್ಕಿಂತ ಎಲ್ಲರೊಟ್ಟಿಗೆ ಚೆನ್ನಾಗಿರ್ತಾರೆ, ಅವಾಗ ಅವ್ರ ಹೆಸರು ಪಿಕ್ ಮಾಡಲ್ಲ, ಆ ಥರ ಎಲ್ಲ ನಂಗೆ ಇರಕ್ಕೆ ಬರಲ್ಲ. ನನಗೆ ಫೇಕ್ ಆಗಿ ಇರಕ್ಕೆ ಬರೋದೇ ಇಲ್ಲ, ನಾನು ಇರೋದು ಹಿಂಗೆ. ಅದನ್ನೇ ನಾನು ಹೇಳಿದ್ದು, ನನಗೆ ಬಕೆಟ್ ಇಟ್ಕೊಂಡು ಡ್ರಾಮಾ ಮಾಡಕ್ ಬರಲ್ಲ ಅನ್ಸಿದ್ದನ್ನು ನೇರವಾಗಿ ಹೇಳ್ತೀನಿ. ಈಗ ನೀವೇನೋ ಒಂದು ತಪ್ಪು ಮಾಡ್ತಿದ್ದೀರಾ ಅಥವಾ ನೀವು ಮಾಡ್ತಿರೋದು ನಂಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಬಂದು ನಾನು ನಿಮಗೆ ಹೇಳ್ತೀನಿ. ಹೋಗ್ಬಿಟ್ಟು ಹಿಂದೆ ಇನ್ನೊಬ್ರು ಯಾರೋ ನನ್ನ ಹತ್ರ ಕ್ಲೋಸ್ ಆಗಿದ್ದಾರೆ, ಸಂದೀಪ್ ಅವ್ರು ಮಾಡ್ತಿರೋದು ನಂಗೆ ಇಷ್ಟ ಆಗ್ತಿಲ್ಲ, ಅವ್ರು ನೋಡೋರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅನ್ನೋ ಕ್ಯಾಟಗರಿ ನಂದಲ್ಲ. ಹಂಗಂದ್ಬಿಟ್ಟು ನೀವೇನೋ ನನ್ನ ಹೊಗಳುತ್ತೀರಾ ಅಥವಾ ನಿಮ್ಮಿಂದ ಏನೋ ಇವಾಗ ನೀವು ಕ್ಯಾಪ್ಟನ್ ಆಗಿರ್ತೀರಾ, ನಿಮ್ಮ ಹತ್ರ ಬಂದ್ಬಿಟ್ಟು ನಾನು ತುಂಬ ಚೆನ್ನಾಗಿದ್ದು ನಾಮಿನೇಷನ್ಸಿಂದ ಸೇಫ್ ಆಗಬೇಕು ಅಂತ ತುಂಬ ಚೆನ್ನಾಗಿರೋ ಥರ ಡ್ರಾಮಾನು ನಾನು ಮಾಡಲ್ಲ. ನನ್ನ ವ್ಯಕ್ತಿತ್ವ ಏನಿದೆ ನಾನು ಹಾಗೆ ಇರೋದು. ನಿಮ್ಗೆ ಇಷ್ಟ ಆದರೆ ನೀವು ನನ್ನನ್ನು ಮಾತಾಡ್ಸ್ಬೋದು, ಇಷ್ಟ ಆಗಿಲ್ಲ ಅಂದ್ರೂ ಐ ಡೋಂಟ್ ಮೈಂಡ್ ಅನ್ನೋ ಕ್ಯಾಟಗರಿ ನಂದಾಗಿತ್ತು. ಹಾಗಾಗಿ ನಾನು ಹೇಳಿದೆ, ಇರೋದಿದ್ದಂಗೆ ಮಾತಾಡ್ತೀನಿ ಹೊರತು ನನಗೆ ಬಕೆಟ್ ಹಿಡಿಯೋ ಕೆಲಸ ಮಾಡೋಕ್ಕೆ ಬರಲ್ಲ. ದಿಸ್ ವಾಸ್ ಮೈ ಸ್ಟೇಟ್ಮೆಂಟ್.